ಅಪ್ಪವ್ರ ಅಪ್ಪವ್ರ ಹಿಂಗ ಚಿಂತೆ ಮಾಡ್ಕೊತ ಕೂತ್ರ ಹೆಂಗ್ರಿ ಅಪ್ಪವ್ರ? ನನ್ನ ಮಗಳು ಹುಟ್ಟಿದಿಲ್ಲ ಅಂದ್ರ ಇಷ್ಟೆಲ್ಲ ಅನಾಹುತ ಆಗ್ತಾ ಇರ್ಲಿಲ್ರಿ ಅಪ್ಪವ್ರ. ನನ್ನ ಮಗಳು ಹುಟ್ಟಿ ಈ ನಿಮ್ಮ ಮನೇನೆ ಮಸಣ ಮಾಡಿಬಿಟ್ಟಳ್ರಿ ಅಪ್ಪವ್ರ, ಮಸಣ ಮಾಡಿಬಿಟ್ಟಳ್ರಿ ಅಪ್ಪವ್ರ. ಅಪ್ಪವ್ರ ರುದ್ರ, ಮಗಳ ಪ್ರಾಣ ಕಳೆದುಕೊಂಡರೂ ಈ ಮನೆತನದ ಮಾನ ಉಳಿಸಿರುವಿ. ಈ ಒಂದು ಕಾರಣಕ್ಕಾಗಿ ಈಗ ಇದನ್ನು ನಿನ್ಗೆ ಕೊಡ್ತಾ ಇದ್ದೇನೆ. ಅಪ್ಪವ್ರ ಇದ್ರಾಗ ಏನದ ರೀ ಅಪ್ಪವ್ರ? ರುದ್ರ, ಇದರಲ್ಲಿ ನನ್ನ ಮನೆ ಆಸ್ತಿ ಅಂತಸ್ತು ಸಿರಿ ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲ, ಈ ಮನೆಯ ಮಗ ನೀನು. ರುದ್ರ, ಇನ್ನು ಮುಂದೆ ಈ ಮನೆಯ ನ್ಯಾಯ ನೀತಿ ಧರ್ಮ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೇನೆ ರುದ್ರ. ರುದ್ರ, ಆದರೆ ಒಂದು ಮಾತು, ಈ ಮಾನವಂತರ ಮನೆತನದಲ್ಲಿ ಯಾವತ್ತೂ ಮಾನ ಕಳೆದುಕೊಳ್ಳಬಾರದು. ನ್ಯಾಯಕ್ಕಾಗಿ ಹೋರಾಡಬೇಕು. ಸಮಯ ಬಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು. ರುದ್ರ, ಇದನ್ನು ತೆಗೆದುಕೋ, ಹೋಗು, ಊರ ಜನರನ್ನೆಲ್ಲ ಕರೆದುಕೊಂಡು ಬಾ. ಅವರ ಸಮ್ಮುಖದಲ್ಲಿ ನೀನೇ ಈ ಮನೆಯ ಮಗ ಅಂತ ನಿನಗೆ ಈ ಮನೆ ಯಜಮಾನಿಕೆ ಬಿಟ್ಟು ಕೊಟ್ಟು ನಾನು ಯಾವುದಾದರೂ ಕಾಶಿ ಅಥವಾ ಕಲ್ಯಾಣಕ್ಕೆ ವಿಶ್ರಾಂತಿ ಪಡೆಯಲು ಹೋಗುತ್ತೇನೆ. ಅಪ್ಪವ್ರ ಅಪ್ಪವ್ರ ಇದು ಏನ್ ಮಾಡಾಕತ್ತೀರಿ ನೀವು? ನಾನು ಅಷ್ಟೊಂದು ಯೋಗ್ಯನ ಈ ನಿಮ್ಮ ಮನೆತನಕ್ಕೆ? ಬೇಡ್ರಿ ಅಪ್ಪವ್ರ, ಬೇಡ್ರಿ, ಇಂಥ ಕೆಲಸ ಮಾಡ್ಬೇಡ್ರಿ ಅಪ್ಪವ್ರ, ಮಾಡ್ಬೇಡ್ರಿ. ಹೌದು ರುದ್ರ, ನನ್ನ ಮನೆಯ ಮಾನ ಉಳಿಸಿದಾಗಲೇ ನಾನು ತಿಳಿದುಕೊಂಡೆ, ಉಂಡ ಋಣ ಮುಟ್ಟಿಸುವ ಋಣವಂತ ನೀನೊಬ್ಬನೇ ಅಂತ. ಅದಕ್ಕಾಗಿ ನೀನೇ ಈ ಮಗ, ತೆಗೆದುಕೋ ರುದ್ರ, ಜನರನ್ನೆಲ್ಲ ಕರೆದುಕೊಂಡು ಬಾ. ಆಯ್ತ್ರಪ್ಪರ, ನಿಮ್ಮ ಆಸೆ ನಾನು ಎಂದೂ ಇಲ್ಲ ಅಂದಿಲ್ಲ. ನೀವು ಹೇಳ್ದಂಗೆ ಮಾಡ್ತೀನಿ ರಪ್ಪರ. ನಾನು ಊರಲ್ಲಿರುವ ಜನರಿಗೆ ಕರ್ಕೊಂಡು ಬರ್ತೀನಿ ರಪ್ಪರ. ನೀವು ಕೂತ್ಕೊಳ್ರಿ, ಒಂದು 5 ನಿಮಿಷನಾಗ ಕರ್ಕೊಂಡು ಬರ್ತೀನಿ ರಪ್ಪರ. ದೇವ, ಏನಿದು ನನ್ನ ಬಾಳಿನ ಚದುರಂಗದ ಆಟ? ನನ್ನ ಬದುಕೆಂಬ ಸಂತೆ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ದೇವ, ನಾನ್ಯಾವ ಪಾಪ ಮಾಡಿವ್ರಿನೆಂದು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೀಯ? ನ್ಯಾಯ ನೀತಿ ಧರ್ಮ ಈ ಕಲಿಯುಗದಲ್ಲಿ ನನ್ನ ವೈರಿಗಳನ್ನಾಗಿ ಮಾಡಿದಿ. ನೀತಿವಂತರಿಗೆ ನಿಲ್ಲಲು ಇಲ್ಲಿ ನೆಲೆ ಇಲ್ವೇ? ನ್ಯಾಯವಂತರಿಗೆ ನಿಲ್ಲಲು ಅವಕಾಶ ಇಲ್ವೇ? ಹೇಳು ದೇವ, ಹೇಳು. ಯಾಕೆ ದೇವ ಈ ರೀತಿ ನನ್ನ ಬದುಕು ಸೂತ್ರದ ಗೊಂಬಿಗಳಂತೆ ಆಡಿಸುತ್ತಿರುವಿ? ಕಲ್ಲಾಗಿ ಕುಳಿತ ಕಳ್ಳ ನೀನು, ಎಲ್ಲ ಬಲ್ಲವನಾಗಿ ಏನು ಗೊತ್ತಿಲ್ಲದಂತೆ ನಮ್ಮನ್ನೇ ಹೊಣೆ ಮಾಡುವ ಮಹಾ ನೀಚ ನೀನು. ಅಲ್ಲ ಅಲ್ಲ, ಇದು ನಮ್ಮ ದೈವ ದುರಂತ, ಇದು ನಮ್ಮ ದೈವ ದುರಂತ. ಅಪ್ಪರ ಅಪ್ಪರ, ಊರ್ ಜನರ ಬಂದಾರ್ರಿ. ಅಪ್ಪರ ಅಪ್ಪರ, ಹಂಗೆ ಕೂತೀರಿ ಅಪ್ಪರ?
ಅಪ್ಪರ ಅಯ್ಯೋ ಅಪ್ಪರ 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 ಅಪ್ಪರ